ಫ್ರೆಂಡ್ಸ್, ನಾನು ನಿಮ್ಮ ಜೀವನವನ್ನು ಮುಂದಿನ 6 ತಿಂಗಳುಗಳಲ್ಲಿ ಬದಲಾಯಿಸುವವನೆಂದರೆ ನಿಮಗೇನೆನ್ನಿಸಬಹುದು? ಹೌದು ಫ್ರೆಂಡ್ಸ್, ಮುಂದಿನ 6 ತಿಂಗಳುಗಳಲ್ಲಿ ನಿಮ್ಮ ಜೀವನವನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡುವಂತಹ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಹೇಳುವವನಿದ್ದೇನೆ. ಆ ವಿಷಯಗಳು ಯಾವುವು ಅಂತೀರಾ? ನಂಬರ್ 1, ಡಿಫೈನ್ ಯುವರ್ ವಿಷನ್. ಹೌದು ಫ್ರೆಂಡ್ಸ್, ನಿಮ್ಮ ಜೀವನದ ಉದ್ದೇಶ ಏನು? ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕೆಂದುಕೊಂಡಿದ್ದೀರಾ ಅಥವಾ ಏನನ್ನು ಸಾಧಿಸಬೇಕೆಂದುಕೊಂಡಿದ್ದೀರಿ ಅಂತ ಒಂದು ಕ್ಲಿಯರ್ ಆದ ವಿಷನ್ ಅನ್ನು ಬರೆದಿಟ್ಟುಕೊಳ್ಳಿ. ವಿಷನ್ ಇರದ ಜೀವನ ಯಾವುದೇ ಡೆಸ್ಟಿನೇಷನ್ ಗೊತ್ತಿರದೇ ಇರುವ ಒಂದು ಬಸ್ಸಿನಲ್ಲಿ ಚಲಿಸಿದ ಹಾಗೆ. ಈ ಜಗತ್ತಿನ 99% ರಷ್ಟು ಜನರು ವಿಷನ್ ಇರದೆ ಬದುಕುತ್ತಿರುವವರು. ಅವರು ತಮ್ಮ ಜೀವನದ ಪರ್ಪಸ್ ತಿಳಿಯದೆ ಒಂದು ರೀತಿಯ ಅಲೆಮಾರಿ ಜೀವನವನ್ನು ನಡೆಸುತ್ತಿರುವವರು. ನಂಬರ್ 2, ಬಿಲೀವ್ ದ್ಯಾಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಹೌದು ಫ್ರೆಂಡ್ಸ್, ಒಮ್ಮೆ ನೀವು ನಿಮ್ಮ ವಿಷನ್ ಸೆಟ್ ಮಾಡಿಕೊಂಡ ನಂತರ ನೀವು ನಿಮ್ಮ ವಿಷನ್ ನಲ್ಲಿ ನಂಬಿಕೆ ಇಡಬೇಕು. ನೀವಂದುಕೊಂಡಂತಹ ಸಾಧನೆಯನ್ನು ಮಾಡುವುದು ತುಂಬಾ ಸುಲಭ ಅಂತ ನಿಮಗೆ ನೀವೇ ಹೇಳಿಕೊಳ್ಳಬೇಕು. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ನಿಮಗೆ ನೀವೇ ಹೇಳಿಕೊಳ್ಳಬೇಕು. ಜನರು ಕನಸುಗಳನ್ನೇನೋ ಕಾಣುವರು, ಆದರೆ ಆ ಕನಸುಗಳು ನನಸಾಗುವುದು ಅಸಾಧ್ಯ ಅಂತ ತಿಳಿತಾ ತಮ್ಮ ಕನಸುಗಳ ಮೇಲೆ ಕೆಲಸ ಮಾಡದೆ ಒಂದು ಸಾಮಾನ್ಯ ಜೀವನವನ್ನು ನಡೆಸುವರು. ಹೀಗಾಗಿ ನೀವು ಕಂಡ ಕನಸು ಖಂಡಿತ ನನಸಾಗುವುದು ಅಂತ ನಿಮಗೆ ನೀವೇ ಹೇಳಿಕೊಳ್ಳುವುದು ತುಂಬಾ ಮುಖ್ಯ. ನಂಬರ್ 3, ಲರ್ನ್ ಯುವರ್ ಸ್ಕಿಲ್. ಈಗ ನೀವು ಮಾಡಬೇಕಾದ ಅಚೀವ್ಮೆಂಟ್ಗೆ ಸಂಬಂಧಿಸಿದ ಒಂದು ಸ್ಕಿಲ್ ಅನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡುತ್ತಾ ಹೋಗಬೇಕು. ಕೇವಲ ಬೇಸಿಕ್ ಸ್ಕಿಲ್ ಅನ್ನು ಮಾತ್ರ ಕಲಿಯದೆ ಆ ಸ್ಕಿಲ್ ನಲ್ಲಿರುವಂತಹ ಅತಿ ಸೂಕ್ಷ್ಮ ಅಂಶಗಳನ್ನು ಕಲಿಯಬೇಕು. ಹೇಗೆ ಒಬ್ಬ ಫೋಟೋಗ್ರಾಫರ್ ಒಂದು ಫೋಟೋಗೆ ಬೇಕಾದ ಲೈಟ್, ಕಲರ್, ಬ್ರೈಟ್ನೆಸ್, ಇಂಟೆನ್ಸಿಟಿಯ ಮೇಲೆ ಕೆಲಸ ಮಾಡುತ್ತಾನೋ ಹಾಗೆಯೇ ನೀವು ಸಹ ನಿಮ್ಮ ಸ್ಕಿಲ್ ಅನ್ನು ಅತ್ಯುತ್ತಮವಾಗಿ ಕಲಿಯಬೇಕು. ಆಗ ಆ ಪರಿಪೂರ್ಣ ಸ್ಕಿಲ್ನೇ ನಿಮ್ಮನ್ನು ಎಲ್ಲರೂ ಐಡೆಂಟಿಫೈ ಮಾಡುವಂತೆ ಮಾಡುವುದು. ನಂಬರ್ 4, ಸೆಟ್ ಆಕ್ಷನ್ ಓರಿಯೆಂಟೆಡ್ ಗೋಲ್ಸ್. ಫ್ರೆಂಡ್ಸ್, ನೀವು ಒಂದು ವಿಷನ್ ಸೆಟ್ ಮಾಡಿದ ನಂತರ ಯಾವಾಗಲೂ ನಿಮಗೆ ನಿಮ್ಮ ಆಕ್ಷನ್ಗಳ ಮೇಲೆ ಧ್ಯಾನವಿರಬೇಕೇ ಹೊರತು ಔಟ್ಕಮ್ಗಳ ಮೇಲೆ ಅಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಯೂಟ್ಯೂಬರ್ ಆಗಲು ಬಯಸುವವನು 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ಗಳ ಬಗ್ಗೆ ಧ್ಯಾನವನ್ನು ಕೇಂದ್ರೀಕರಿಸದೆ ಅವನು ಮಾಡುವ ಕ್ವಾಲಿಟಿ ವಿಡಿಯೋ ಪೋಸ್ಟ್ಗಳ ಬಗ್ಗೆ ಗಮನ ನೀಡಬೇಕು. ಅವನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವ ಕುರಿತು ಯೋಚಿಸಬೇಕು. ನಂಬರ್ 5, ಸ್ಕೆಡ್ಯೂಲ್ ಅ ಟೈಮ್ ಫಾರ್ ಡೀಪ್ ವರ್ಕ್. ಫ್ರೆಂಡ್ಸ್, ನೀವು ಅಂದುಕೊಂಡಂತಹ ಸಾಧನೆಗಳನ್ನು ಮಾಡಬೇಕಾದರೆ ಆ ಸಾಧನೆಗಳಿಗೆ ಬೇಕಾದ ಒಂದು ನಿರ್ದಿಷ್ಟ ಅವಧಿಯನ್ನು ನೀವು ಆಯ್ಕೆ ಮಾಡಬೇಕು. ಉದಾಹರಣೆಗೆ, ಅದು ಬೆಳಗಿನ 3 ಗಂಟೆಗಳು ಆಗಿರಬಹುದು ಅಥವಾ ರಾತ್ರಿಯ 3 ಗಂಟೆಗಳಾಗಿರಬಹುದು. ಈ 3 ಗಂಟೆಗಳ ಅವಧಿಯಲ್ಲಿ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವ ವಸ್ತುಗಳನ್ನು ನಿಮ್ಮಿಂದ ದೂರವಿಡಬೇಕು. ಅದು ಒಂದು ಮೊಬೈಲ್ ಆಗಿರಬಹುದು ಅಥವಾ ಯಾವುದೇ ಆಟವಾಗಿರಬಹುದು ಅಥವಾ ಮತ್ತೇನಾದರೂ ಆಗಿರಬಹುದು. ನಂಬರ್ 6, ಸೇವ್ ಯುವರ್ ಮೆಂಟಲ್ ಎನರ್ಜಿ. ನಾವು ಅಂದುಕೊಂಡಂತಹ ಸಾಧನೆಗಳನ್ನು ಮಾಡಬೇಕಾದರೆ ನಮ್ಮ ಮೆಂಟಲ್ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡುವುದು ತುಂಬಾ ಅವಶ್ಯಕ. ನಾವು ನಮಗರಿವಿಲ್ಲದೆಯೇ ದಿನಾಲೂ ಯಾವುದಾದರೂ ಕೆಲಸಗಳನ್ನು ಮಾಡಿ ನಮ್ಮ ಮೆಂಟಲ್ ಎನರ್ಜಿಯನ್ನು ವ್ಯಯಗೊಳಿಸುತ್ತೇವೆ. ಹೀಗಾಗಿ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಕೇವಲ ನಮ್ಮ ಗುರಿಗಳನ್ನು ಸಾಧಿಸಲು ಬೇಕಾದ ಕೆಲಸಗಳಿಗೆ ಹಾಕುವುದು ತುಂಬಾ ಅವಶ್ಯಕ. ಸೊ ಫ್ರೆಂಡ್ಸ್, ಹೀಗೆ ನೀವು ಮೇಲೆ ಹೇಳಿದ ಅಂಶಗಳನ್ನು ಚಾಚು ತಪ್ಪದೆ 6 ತಿಂಗಳುಗಳ ಕಾಲ ಮಾಡಿದರೆ ನಿಮ್ಮ ಲೈಫ್ ಬದಲಾಗುವುದು ಖಂಡಿತ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.